ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಘಟನೆ 1. ಏಪ್ರಿಲ್ 14, 2025 ಹೈದರಾಬಾದ್ನಲ್ಲಿ 25 ವರ್ಷದ ಎಂಟೆಕ್ ವಿದ್ಯಾರ್ಥಿಯಾಗಿದ್ದ ಕೆ ಪವನ್ ಅನ್ನುವ ಯುವಕ ಅತ್ತಾಪುರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆದರೆ ನಂತರ ಅದಕ್ಕೆ ಕಾರಣ ಬಹಿರಂಗವಾದ ಸುದ್ದಿಯನ್ನ ಕೇಳಿ ರಾಜ್ಯ ಮತ್ತು ದೇಶ ದಿಗಿಲುಗೊಂಡಿತ್ತು. ಯಾಕಂದರೆ ಪವನ್ ಮಾರ್ಚ್ 17 ಮತ್ತು ಏಪ್ರಿಲ್ 16 ನಡುವೆ ಆನ್ಲೈನ್ ಬೆಟ್ಟಿಂಗ್ನಿಂದ 2,65,200 ರೂಪಾಯಿ ಕಳೆದುಕೊಂಡಿದ್ದ. ಹೈದರಾಬಾದ್ನ ಅತ್ತಾಪುರ ಅನ್ನುವ ಸ್ಥಳದಲ್ಲಿ ಗೆಳೆಯರ ಜೊತೆ ವಾಸವಿದ್ದ ಪವನ್ ಆತ್ಮಹತ್ಯೆಗೂ ಮುನ್ನ ತನ್ನ ಐಫೋನ್ ಮತ್ತು ರಾಯಲ್ ಎನ್ಫೀಲ್ಡ್ ಅನ್ನ ಸಹ ಮಾರಾಟ ಮಾಡಿದ್ದ. ಸಾಲದೆಂಬಂತೆ ರೈತನಾಗಿದ್ದ ಅವನ ತಂದೆ ಓದುವುದಕ್ಕೆ ಅಂತ ಕಳಿಸುತ್ತಿದ್ದ ಹಣವನ್ನ ಕೂಡ ಆನ್ಲೈನ್ ಗೇಮಿಂಗ್ನಲ್ಲಿ ಸೋತಿದ್ದ. ಘಟನೆ 2. ತೆಲಂಗಾಣದ ನಿಜಾಮಾಬಾದ್ ಜಿಲ್ಲೆಯ ಅಕುಲಾಕೊಂಡೂರಿನ ಆಕಾಶ್ ಎನ್ನುವ ವ್ಯಕ್ತಿ 2025 ಮಾರ್ಚ್ 26ನೇ ತಾರೀಕು ಕ್ರಿಮಿನಾಶಕ ಸೇವಿಸಿ ಏಪ್ರಿಲ್ 1ನೇ ತಾರೀಕು ಕೊನೆಯುಸಿರೆಳೆದಿದ್ದ. ಅದಕ್ಕೆ ಕಾರಣ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗೆ ಅಂಟಿಕೊಂಡಿದ್ದ ಆಕಾಶ್ ಸಾಯುವ ದಿನ 20,000 ರೂಪಾಯಿ ಹಣವನ್ನ ಕಳೆದುಕೊಂಡಿದ್ದ. ಅಲ್ಲದೆ ಈ ಚಟಕ್ಕಾಗಿ ಬಹಳಷ್ಟು ಸಾಲವನ್ನ ಕೂಡ ಮಾಡಿಕೊಂಡಿದ್ದ ಅಂತ ಅವರ ತಂದೆ ಹೇಳಿದ್ದು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾಯಿತು. ಆಕಾಶ್ಗೆ ಕೇವಲ 5 ತಿಂಗಳ ಪುಟ್ಟ ಕಂದಮ್ಮನಿದ್ದ. ಸಾವಿಗೂ ಮುನ್ನ ಆಕಾಶ್ ತನ್ನ ಕಂದಮ್ಮನೊಂದಿಗೆ ನಡೆಸಿದ್ದ ಎನ್ನಲಾದ ಮಾತುಕತೆ ಎಂಥವರ ಹೃದಯವನ್ನ ಕೂಡ ಕರಗಿಸುತ್ತೆ. ಘಟನೆ 3. ಏಪ್ರಿಲ್ 5ನೇ ತಾರೀಕು ಇದೇ ತೆಲಂಗಾಣದಲ್ಲಿ 25 ವರ್ಷ ವಯಸ್ಸಿನ ರಾಜ್ವೀರ್ ಸಿಂಗ್ ಎನ್ನುವ ವ್ಯಕ್ತಿ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಹಣವನ್ನ ಕಳೆದುಕೊಂಡಿದ್ದರಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಸನತ್ ನಗರ ಎನ್ನುವ ಸ್ಥಳದಲ್ಲಿ ರೈಲ್ವೆ ಟ್ರ್ಯಾಕ್ನ ಮೇಲೆ ಆತನ ಶವ ಸಿಕ್ಕಿತ್ತು. ಇದೇ ರೀತಿಯಲ್ಲಿ ತೆಲಂಗಾಣದಲ್ಲಿ ಇಂತಹ ಸಾಲು ಘಟನೆಗಳು ವರದಿಯಾದವು. ಅಲ್ಲಿನ ಸರ್ಕಾರ ಈ ಬೆಟ್ಟಿಂಗ್ ಆ್ಯಪ್ನ ಅಕ್ರಮ ದಂಧೆಯನ್ನ ತನಿಖೆ ಮಾಡುವುದಕ್ಕಾಗಿ SITಯನ್ನ ರಚನೆ ಮಾಡಿತ್ತು. ಅದ್ಯಾಕೋ ಈ ಸಾವಿನ ಸರಣಿ ಮಾತ್ರ ನಿಲ್ಲಲಿಲ್ಲ. ಹಾಗೆ ನೋಡಿದ್ರೆ ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಗೇಳಿನಿಂದಾಗಿ ಹಣ ಕಳೆದುಕೊಂಡು ಕೊನೆಗೆ ಮನೆ, ಮಡದಿ, ಮಕ್ಕಳನ್ನ ಬಿಟ್ಟು ಜೀವ ಕಳೆದುಕೊಂಡ ಕತೆಗಳು ಕೇವಲ ತೆಲಂಗಾಣ ಮಾತ್ರವಲ್ಲದೆ ಕರ್ನಾಟಕವೂ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ವರದಿಯಾಗಿದೆ. ಇದರಿಂದಾಗಿ ಅನೇಕ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಜೊತೆಗೆ ಕರ್ನಾಟಕದಲ್ಲೂ ಕೇವಲ 31 ದಿನಗಳ ಅಂತರದಲ್ಲಿ 32 ಆತ್ಮಹತ್ಯೆಗಳು ಈ ಬೆಟ್ಟಿಂಗ್ ಆ್ಯಪ್ನ ಕಾರಣದಿಂದಾಗಿ ವರದಿಯಾಗಿದ್ದವು. ಹಾಗಾಗಿ ಕರ್ನಾಟಕದಲ್ಲೂ ಈ ಆನ್ಲೈನ್ ಜೂಜಾಟದ ಆ್ಯಪ್ಗಳನ್ನು ನಿಷೇಧಿಸುವಂತೆ ಒತ್ತಾಯ ರಾಜ್ಯದಾದ್ಯಂತ ಕೇಳಿಬಂದಿತ್ತು. ಒತ್ತಡಕ್ಕೆ ಬಿದ್ದ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳೋದಾಗಿ ಭರವಸೆಯನ್ನ ನೀಡಿತ್ತಲ್ಲದೆ ಕಾಯ್ದೆ ರೂಪಿಸುವ ಹಂತದಲ್ಲೂ ಇತ್ತು. ಆದರೆ ಅಚ್ಚರಿ ಎಂಬಂತೆ ಇದೀಗ ನರೇಂದ್ರ ಮೋದಿ ನೇತೃತ್ವದ ಭಾರತದ ಘನ ಸರ್ಕಾರ ಈ ದಿಟ್ಟ ಕ್ರಮವನ್ನ ಕೈಗೊಂಡಿದ್ದು ಆಗಸ್ಟ್ 21ರಂದು ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಭಾರತದಲ್ಲಿ ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ 2025 ಹೆಸರಿನ ಮಸೂದೆಯನ್ನ ಮಂಡನೆ ಮಾಡಿದೆ. ಮಸೂದೆಯನ್ನ ಮಂಡಿಸಿರುವ ಕೇಂದ್ರದ IT ಸಚಿವರಾಗಿರುವ ಶ್ರೀ ಅಶ್ವಿನಿ ವೈಷ್ಣವ್ ಅವರು ಆನ್ಲೈನ್ ಬೆಟ್ಟಿಂಗ್ ಜಾಲವು ಡ್ರಗ್ ಜಾಲಕ್ಕಿಂತ ದೊಡ್ಡ ಪಿಡುಗಾಗಿ ಸಮಾಜವನ್ನ ಹಾಳು ಮಾಡುತ್ತಿದೆ ಎಂದು ಹೇಳಿದ್ದು, ಇದು ಈ ಜಾಲ ಹೇಗೆ ಹಬ್ಬಿದೆ ಮತ್ತು ಈ ಮಸೂದೆ ಕಾಯ್ದೆಯಾಗಿ ಜಾರಿಯಾಗಬೇಕಿರುವ ಮಹತ್ವವನ್ನ ತಿಳಿಸುತ್ತದೆ. ಈಗ ಸದ್ಯ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಟೇಬಲ್ ಮೇಲಿರುವ ಈ ಮಸೂದೆಯು ಒಂದೊಮ್ಮೆ ಅವರ ಅಂಕಿತ ಬೀಳುತ್ತಿದ್ದಂತೆ ಕಾಯ್ದೆಯಾಗಿ ರೂಪುಗೊಳ್ಳಲಿದೆ. ಅಲ್ಲಿಗೆ ಯುವಜನತೆಯ ಗೀಳಿಗೆ ಕಾರಣವಾಗಿ ಅನೇಕ ಕುಟುಂಬಗಳು ಒಡೆಯುವುದಕ್ಕೆ ಕಾರಣವಾಗಿರುವ ಈ ಫ್ಯಾಂಟಸಿ ಸ್ಪೋರ್ಟ್ಸ್, ಬೆಟ್ಟಿಂಗ್, ಪೋಕರ್, ರಮ್ಮಿ, ಲಾಟರಿ ಸೇರಿದಂತೆ ಅನೇಕ ಆ್ಯಪ್ಗಳ ಮಾಯಾಜಾಲ ಕೊನೆಗೊಳ್ಳಲಿದೆ. ಹಾಗೆ ನೋಡಿದರೆ ಬ್ಯಾನ್ ಮಾಡಲಾಗಿರುವ ಈ ಅನೇಕ ಆ್ಯಪ್ಗಳಲ್ಲಿ ಹೆಚ್ಚಿನವು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಾಗಿ ಮಾರ್ಪಟ್ಟು ಮಾರುಕಟ್ಟೆಯಲ್ಲಿ ಪಾರುಪತ್ಯ ಸಾಧಿಸಿವೆ. ಇವೆಲ್ಲ ಸಣ್ಣ ಆ್ಯಪ್ಗಳಲ್ಲ, $1 ಬಿಲಿಯನ್ ಮೌಲ್ಯದ ದೈತ್ಯ ಕಂಪನಿಗಳೇ. ಡ್ರೀಮ್11 $8 ಬಿಲಿಯನ್ ಮೌಲ್ಯದ ಸ್ಟಾರ್ಟ್ಅಪ್. IPLಗೆ ಟೈಟಲ್ ಸ್ಪಾನ್ಸರ್ ಆಗಿತ್ತು. MPL ಫ್ಯಾಂಟಸಿ ಕ್ರಿಕೆಟ್ ಮತ್ತು ಕ್ಯಾಶುವಲ್ ಗೇಮ್ಸ್ನಿಂದ ಮನೆ ಮಾತಾದ ಹೆಸರು. ಗೇಮ್ಸ್ 24x7 ಮತ್ತು ಝೂಪಿ, ರಮ್ಮಿ, ಪೋಕರ್, ಪೇಯ್ಡ್ ಲೂಡೋಗಳ ಮೂಲಕ ಕೋಟ್ಯಂತರ ಬಳಕೆದಾರರನ್ನ ಸೇರಿಸಿಕೊಂಡಿದ್ದವು. ಸೆಲೆಬ್ರಿಟಿಗಳ ಮೂಲಕ ತೀವ್ರ ಜಾಹೀರಾತು ಮಾಡಿ ಬೆಟ್ಟಿಂಗ್ ಅನ್ನ ಮನರಂಜನೆಯಂತೆ ತೋರಿಸಿದ್ರು. ಆದರೆ ಪರದೆ ಹಿಂದೆ ಸಾವಿರಾರು ಜನರು ಸಾಲದ ಬಲೆಗೆ ಬಿದ್ದರು. ವೇಗವಾಗಿ 2 ಲಕ್ಷ ಕೋಟಿಗಳ ಮೌಲ್ಯಕ್ಕೇರಿದ, ವರ್ಷಕ್ಕೆ 31,000 ಕೋಟಿಗಳಷ್ಟು ಆದಾಯ ಗಳಿಸಿದ ಮತ್ತು 2 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ನೀಡಿದ ಈ ವಲಯವು
ಮತ್ತೊಂದೆಡೆ ವ್ಯಸನ, ಆರ್ಥಿಕ ಹಾನಿ ಮತ್ತು ಅಪರಾಧ ಸಂಬಂಧಗಳಂತಹ ಗಂಭೀರ ಸಮಸ್ಯೆಗಳನ್ನು ಸೃಷ್ಟಿಸಿದೆ ಎಂದು ಕೇಂದ್ರ ಸಚಿವರು ಹೇಳಿದ್ದಾರೆ. ಹಾಗಾದರೆ ಈ ವಿಧೇಯಕ ಏನನ್ನ ಹೇಳುತ್ತದೆ, ಜಾರಿಯಾದರೆ ಏನನ್ನ ಒಳಗೊಂಡಿರುತ್ತದೆ ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಭಾರತೀಯ ಬಳಕೆದಾರರಿಗೆ ಯಾವುದೇ ನೈಜ ಹಣದ ಆನ್ಲೈನ್ ಗೇಮಿಂಗ್ ಅನ್ನ ಒದಗಿಸುವುದು, ಪ್ರಸ್ತುತಪಡಿಸೋದು, ಜಾಹೀರಾತು ನೀಡೋದು, ಪ್ರಚಾರ ಮಾಡುವುದು, ಬೆಟ್ಟಿಂಗ್, ಜೂಜಾಟ, ಪ್ರವೇಶ ಶುಲ್ಕ, ಬಹುಮಾನ, ಪೋಲ್ಗಳೊಂದಿಗೆ ಫ್ಯಾಂಟಸಿ ಸ್ಪರ್ಧೆಗಳು, ರಮ್ಮಿ, ಪೋಕರ್ ಮುಂತಾದವುಗಳನ್ನು ನಿಷೇಧಿಸಲಾಗಿದೆ. ಬ್ಯಾಂಕುಗಳು, ಕಾರ್ಡ್ ನೆಟ್ವರ್ಕ್ಗಳು, ವ್ಯಾಲೆಟ್, UPI ಮೂಲಕ ಇವುಗಳಿಗೆ ಸಂಬಂಧಿಸಿದ ವಹಿವಾಟುಗಳನ್ನು ತಡೆಯುವ ಕಡ್ಡಾಯ ವ್ಯವಸ್ಥೆ, ಆ್ಯಪ್ ಸ್ಟೋರ್ಗಳ, ISPಗಳ ಮೂಲಕ ಆ್ಯಪ್ ಡೊಮೇನ್ ಬ್ಲಾಕ್ ನೆಟ್ವರ್ಕ್ ಮಟ್ಟದಲ್ಲಿ ತಡೆಯುವ ಅಧಿಕಾರ ಇದರಿಂದ ಸಿಗಲಿದೆ. ಗಂಭೀರ ಉಲ್ಲಂಘನೆಗಳಿಗೆ ಭಾರಿ ದಂಡ ಮತ್ತು ಜೈಲು ಶಿಕ್ಷೆಯ ವಿಕಲ್ಪ, ಡಿಜಿಟಲ್ ಭೌತಿಕ ಶೋಧ ಮತ್ತು ವಶಪಡಿಕೆ ಆಧಾರ ಕೂಡ ಇದೀಗ ದೊರೆಯಲಿದೆ. ಹಾಗಂತ ಎಲ್ಲವನ್ನ ನಿಷೇಧಿಸಲಾಗಿಲ್ಲ. ಕೆಲವೊಂದು ವಿನಾಯಿತಿಗಳು ಕೂಡ ಈ ವಿಧೇಯಕದಲ್ಲಿದ್ದು ಅವುಗಳು ಬೆಟ್ಟಿಂಗ್ ಒಳಗೊಳ್ಳದ ಆ್ಯಪ್ಗಳಿಗೆ ನೆಮ್ಮದಿಯನ್ನ ನೀಡಿವೆ ಎಂದರೆ ಸುಳ್ಳಲ್ಲ. ಈ ಸ್ಪೋರ್ಟ್ಸ್, ಹಣವಿಲ್ಲದ ಸಾಮಾಜಿಕ ಕ್ಯಾಶುವಲ್ ಗೇಮ್ಸ್ಗಳು, ಶೈಕ್ಷಣಿಕ ಕೌಶಲ್ಯ ವಿಕಸನ ಆಧಾರಿತ ರೂಪಗಳು, ವಯೋಮಿತಿ, ಜಾಹೀರಾತು ನಿಯಂತ್ರಣ, ಖರ್ಚು ನಿಯಂತ್ರಣಗಳ ಜೊತೆಗೆ ಪ್ರೋತ್ಸಾಹ ದೊರೆಯಲಿದೆ. ಹಾಗಾದರೆ ಈ ಮಸೂದೆಯನ್ನ ಮಂಡಿಸುವುದಕ್ಕೂ ಮೊದಲು ಕೇಂದ್ರ ಸರ್ಕಾರ ಉಲ್ಲೇಖಿಸಿದ್ದಾದ್ರೂ ಏನು, ಯಾಕಾಗಿ ಇದು ತುರ್ತಾಗಿ ಬಂದಿದೆ ಎನ್ನುವುದನ್ನೊಮ್ಮೆ ನೋಡಬೇಕಲ್ಲವೇ? ಹಾಗಾದರೆ ಸರ್ಕಾರ ಈ ವಿಧೇಯಕವನ್ನ ಯಾಕೆ ತಂದಿತು, ಇದರ ಅವಶ್ಯಕತೆ ಎಷ್ಟಿತ್ತು ಅನ್ನೋದನ್ನೊಮ್ಮೆ ತಿಳಿದುಕೊಳ್ಳೋಣ. ಈ ಕಾನೂನು ಜನರ ಆರೋಗ್ಯ, ಆರ್ಥಿಕ ಮತ್ತು ಭದ್ರತಾ ಚಿಂತೆಗಳಿಗೆ ಸಂಬಂಧಿಸಿದಂತೆ ಮಹತ್ವದ್ದಾಗಿದೆ. ಹಾಗಾಗಿ ಸರ್ಕಾರವು ಕೆಳಗಿನ ವಿಚಾರಗಳನ್ನು ಗುರುತಿಸಿತು. ಸಾರ್ವಜನಿಕ ಆರೋಗ್ಯದ ಹಾನಿ, ವಿಶೇಷವಾಗಿ ಯುವಕರಲ್ಲಿ ಆನ್ಲೈನ್ ಬೆಟ್ಟಿಂಗ್, ಗೇಮಿಂಗ್ ವ್ಯಸನವು ಹೆಚ್ಚುತ್ತಿದೆ. ಕುಟುಂಬಗಳ ಜೀವನ ನಿರ್ವಹಣೆಗೆ ಅಂತ ಕೂಡಿಟ್ಟ ಸಂಗ್ರಹಣೆ ಸಾಲಗಳಿಗೆ ಜಾರುವುದು, ಅತಿ ದುರಂತವಾಗಿ ಆತ್ಮಹತ್ಯೆಗಳಂತಹ ಘಟನೆಗಳು ಕಾಣಿಸಿಕೊಳ್ಳುತ್ತಿವೆ. ಆರ್ಥಿಕ ಶುದ್ಧತೆ ಮತ್ತು ಅಪರಾಧದ ಅಪಾಯ, ಕೆಲವು ಪ್ಲಾಟ್ಫಾರ್ಮ್ಗಳು ಕಳ್ಳಧನ ವರ್ಗಾವಣೆಗೂ ದಾರಿಯಾಗಿದ್ದು, ತೆರಿಗೆ ತಪ್ಪಿಸುವಿಕೆ ಮತ್ತು ಭಯೋತ್ಪಾದನೆಗೆ ಹಣ ಹರಿವು ಸಾಧ್ಯವಾಗಿಸುವ ಮಾರ್ಗವಾಯಿತು ಎಂಬ ಶಂಕೆಗಳಿದ್ದವು. ಪಾವತಿ ಮಾರ್ಗಗಳಲ್ಲಿ ಹಲವು ಮಧ್ಯವರ್ತಿಗಳು, ವ್ಯಾಲೆಟ್ಗಳು ಇದ್ದಿದ್ದರಿಂದ ಇದರ ಇನ್ವೆಸ್ಟಿಗೇಷನ್ ಕೂಡ ಕಷ್ಟವಾಗುತ್ತಿತ್ತು. ಕೆಲ ರಾಜ್ಯಗಳಲ್ಲಿ ಸಂಪೂರ್ಣ ಅಥವಾ ಭಾಗಶಃ ನಿಷೇಧ, ಬೇರೆಡೆ ಕೌಶಲ್ಯ ಆಟ ವಿನಾಯಿತಿಗಳು ಇದ್ದಿದ್ದರಿಂದ ಇದು ದೇಶವ್ಯಾಪಿ ಗೊಂದಲ ಮತ್ತು ಲೂಪ್ ಹೋಲ್ಗಳನ್ನು ಉಂಟು ಮಾಡಿತ್ತು. ಹಾಗಾಗಿ ರಾಷ್ಟ್ರಮಟ್ಟದಲ್ಲಿ ಏಕೀಕೃತ ಕಾಯ್ದೆಯ ಮಹತ್ವ ಅಗತ್ಯವಾಗಿದೆ. ವೇರಿಯಬಲ್ ರಿವಾರ್ಡ್ಸ್ ಸಿಸ್ಟಮ್, ಟೈಮ್ ಲಿಮಿಟೆಡ್ ಸ್ಪರ್ಧೆಗಳು, ಫುಲ್ ನೋಟಿಫಿಕೇಶನ್ಗಳು ಮುಂತಾದವು ಬಳಕೆ ಖರ್ಚನ್ನ ಹೆಚ್ಚಿಸುವಂತೆ ವಿನ್ಯಾಸಗೊಂಡಿವೆ ಎಂದು ಕೇಂದ್ರ ಸರ್ಕಾರ ಅಭಿಪ್ರಾಯಪಟ್ಟಿದೆ. ಇನ್ನು ಹೆಚ್ಚಾಗಿ 18ರಿಂದ 35 ವಯೋಮಾನದ ಯುವ ಪುರುಷರು ಹೆಚ್ಚು ಸಿಲುಕಿದಂತೆ ಕಂಡುಬರುತ್ತಿದ್ದು, ವಿಶೇಷವಾಗಿ ಕ್ರಿಕೆಟ್ ಋತುಗಳಲ್ಲಿ ಮತ್ತು ರಾತ್ರಿ ಸಮಯದಲ್ಲಿ ಬಳಕೆ ಏರಿಕೆ ಕಂಡುಬರುವುದನ್ನು ಸರ್ಕಾರ ಗಮನಿಸಿ ಅಧ್ಯಯನ ಮಾಡಿದೆ. ಇನ್ನು ಭಾರತದಲ್ಲಿ ಸರ್ವೇ ಸಾಮಾನ್ಯವಾಗಿರುವ ಸ್ಮಾರ್ಟ್ಫೋನ್ಗಳ ಬಳಕೆ ಮತ್ತು ಅಗ್ಗದ ದರದಲ್ಲಿ ಸಿಗುವ ಡೇಟಾ ಕೂಡ ಈ ಆನ್ಲೈನ್ ಗೇಮಿಂಗ್ ಆ್ಯಪ್ಗೆ ಉತ್ತೇಜನ ನೀಡಿದವು. ಸ್ಮಾರ್ಟ್ಫೋನ್ ಪ್ರವೇಶ ಮತ್ತು ಕ್ರಿಕೆಟ್ ಹುಚ್ಚು ಸೇರ್ಪಡೆಗೊಂಡಾಗ ಭಾರತೀಯ ನಿಜ ಹಣ ಗೇಮಿಂಗ್ ಕಂಪನಿಗಳು ವೇಗವಾಗಿ ಬೃಹತ್ ಸಂಸ್ಥೆಗಳಾದವು. ಅಲ್ಲದೆ ಇವು ಎಷ್ಟು ದೊಡ್ಡ ಬ್ರ್ಯಾಂಡ್ಗಳಾಗಿ ಬೆಳೆದವೆಂದರೆ ಡ್ರೀಮ್11 ಎನ್ನುವ ಸಂಸ್ಥೆಯೊಂದು ಜಗತ್ತಿನ ಅತ್ಯಂತ ದುಬಾರಿ ಕ್ರಿಕೆಟ್ ಲೀಗ್ ಆದ ಭಾರತದ IPLನ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿತ್ತು. ಒಟ್ಟಾರೆ ವಲಯವು ಹಲವು ಸಾವಿರ ಕೋಟಿ ತೆರಿಗೆ, ಜಾಹೀರಾತು ಕೊಡುಗೆಗಳನ್ನು ನೀಡಿದೆ ಎಂಬ ಅಂದಾಜುಗಳಿದೆ. ಸೆಲೆಬ್ರಿಟಿ ಪ್ರಚಾರ, ಆ್ಯಪ್ ಸ್ಟೋರ್ ಡೌನ್ಲೋಡ್ಗಳ ಗಣನೀಯ ಸಂಖ್ಯೆಯೊಂದಿಗೆ ಮಾರುಕಟ್ಟೆ ಸ್ಫೋಟಗೊಂಡಿತು. ಇನ್ನು ಇದರ ಬಗ್ಗೆ ಕೆಲವು ಈ ಆ್ಯಪ್ಗಳ ಸ್ಥಾಪಕರು ಮತ್ತು ಹೂಡಿಕೆದಾರರು ಸರ್ಕಾರದ ಕ್ರಮವನ್ನು ಟೀಕಿಸಿದರೆ, ಕೆಲವರು ಉದ್ಯಮವನ್ನು ಇನ್ನೊಂದು ಮಾರ್ಗಕ್ಕೆ ತಿರುಗಿಸುವ ಯೋಚನೆಯಲ್ಲಿದ್ದಾರೆ. ಬಾಜಿ ಗೇಮ್ನ CEO ನವಿಕಿರಣ್ ಸಿಂಗ್ ಇದು ಭಾರತದ ಪೋಕರ್ ಇತಿಹಾಸದ ಕತ್ತಲ ದಿನ ಅಂತ ಹೇಳಿದ್ದು ಬಳಕೆದಾರರಿಗೆ ರಿಫಂಡ್ ಮಾಡುವುದಾಗಿ ಹೇಳಿದ್ದಾರೆ. ಆದರೆ ಡ್ರೀಮ್11ನ ಸಂಸ್ಥಾಪಕ ಹರ್ಷ್ ಜೈನ್ ಮತ್ತು ಭವಿತ್ ಶೇಠ್ ಫ್ಯಾಂಟಸಿ ಕೌಶಲ್ಯ ಆಧಾರಿತ ಎಂಬ ವಾದವನ್ನ ಮುಂದಿಟ್ಟಿದ್ದಾರೆ. ಅಲ್ಲದೆ ಕಾನೂನು ಜಾರಿಯ ಬಳಿಕ ಸಂಸ್ಥೆಯು ನಿಜ ಹಣವಿಲ್ಲದ ಗೇಮಿಂಗ್ ಅಂತಾರಾಷ್ಟ್ರೀಯ ಯೋಜನೆಗಳತ್ತ ತಿರುಗುತ್ತಿರುವುದಾಗಿ ತಂಡಗಳಿಗೆ ತಿಳಿಸಿದ್ದಾರೆ. ಹಾಗಾದರೆ ಮುಂದೇನು? ತಕ್ಷಣದ ಪರಿಣಾಮವಾಗಿ ಡ್ರೀಮ್11, MPL, ಗೇಮ್ಸ್ 24x7, ಝೂಪಿ ಹಣ ಸೇವೆಗಳನ್ನು ಸ್ಥಗಿತ, ಮುಚ್ಚುವ ಹಂತಕ್ಕೆ ಬಂದಿವೆ. ಬಳಕೆದಾರರ ವ್ಯಾಲೆಟ್ಗಳಿಗೆ ಸುಗಮ ರಿಫಂಡ್ ವ್ಯವಸ್ಥೆ ಈಗಾಗಲೇ ಪ್ರಕಟವಾಗಿದೆ. ಅದರಂತೆ ನಗದು, ಹಣವಿಲ್ಲದ ಸ್ಪೋರ್ಟ್ಸ್ ಟೂರ್ನಮೆಂಟ್ಗಳು, ಕಾಸ್ಮೆಟಿಕ್ಸ್, ಸೀಸನ್ ಪಾಸ್, ಸಬ್ಸ್ಕ್ರಿಪ್ಷನ್ ಆಧಾರಿತ ಕ್ಯಾಶುವಲ್ ಗೇಮಿಂಗ್, ಕ್ರೀಡಾ ಮೀಡಿಯಾ, ಕ್ರಿಯೇಟರ್ ಎಕೋಸಿಸ್ಟಮ್, ಜಾಹೀರಾತು ಆಧಾರಿತ ಆದಾಯದಂತಹ ದಾರಿಗಳನ್ನು ಕಂಡುಕೊಳ್ಳಲಿದ್ದಾರೆ.
ಉದ್ಯೋಗ, ಆಪರೇಷನ್, ಕಸ್ಟಮರ್ ಸಪೋರ್ಟ್, ಕಾಂಪ್ಲಿಯನ್ಸ್, ಮಾರ್ಕೆಟಿಂಗ್, ಲೈವ್ ಆಪ್ಸ್ ಕ್ಷೇತ್ರಗಳಲ್ಲಿ ಶೀಘ್ರವೇ ಕಡಿತವಾಗಲಿದೆ. ಮಧ್ಯಾವಧಿಯಲ್ಲಿ ಹೊಸ ನಿಯಮಗಳಿಗೆ ಹೊಂದಿರುವ ಉತ್ಪನ್ನ ವಿಭಾಗಗಳಲ್ಲಿ ಪುನರ್ಭರ್ತಿ ಸಾಧ್ಯವಾಗಬಹುದು. ಇನ್ನು ಕೆಲವು ಕಂಪನಿಗಳು ನಿರ್ದಿಷ್ಟ ಕ್ಲಾಸ್ಗಳ ಬಗ್ಗೆ ನ್ಯಾಯಾಲಯ ಸ್ಪಷ್ಟತೆ ಪುನರ್ವಿಚಾರ ಅರ್ಜಿ ಹಾಕಬಹುದು. ಆದರೂ ಬಹುತೇಕರು ಉತ್ಪನ್ನ ಮಾದರಿಗಳನ್ನು ಬದಲಾಯಿಸುವ ದಾರಿಯಲ್ಲೇ ಸಾಗಲಿದ್ದಾರೆ. ಇನ್ನು ಇಲ್ಲಿ ಉದ್ಯೋಗಿಗಳ ಪಾಡಂತೂ ಈಗ ಹೇಳತೀರದಾಗಿದ್ದು, ಇಲ್ಲಿಯೇ ಬದುಕು ಕಟ್ಟಿಕೊಂಡಿದ್ದ ಅನೇಕ ಉದ್ಯೋಗಿಗಳು ತಮ್ಮ ಅಭಿಪ್ರಾಯ, ಬೇಸರವನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹೊರಹಾಕಿದ್ದಾರೆ. ಈ ಮೂಲಕ ಕೇಂದ್ರ ಸರ್ಕಾರವು ಸ್ವಚ್ಛ ಡಿಜಿಟಲ್ ಸಮಾಜದ ನಿರ್ಮಾಣಕ್ಕಾಗಿ ದಿಟ್ಟ ಹೆಜ್ಜೆಯನ್ನಿಟ್ಟಿದೆ. ಆದರೆ ಇಲ್ಲಿನ ಉದ್ಯೋಗಿಗಳು ಈಗಾಗಲೇ ಈ ಕಾಯ್ದೆಯ ಕುರಿತು ದಿಗ್ಭ್ರಮೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದರಲ್ಲೇ ಪರಿಣಿತಿ ಹೊಂದಿ ಉತ್ತಮ ಬದುಕು ಕಟ್ಟಿಕೊಂಡಿದ್ದ ಅನೇಕರು ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಅಭಿಪ್ರಾಯ, ನೋವುಗಳನ್ನು ತೋಡಿಕೊಂಡು ಶೋಕಸಾಗರದಲ್ಲಿ ಮುಳುಗಿದ್ದಾರೆ. ಅದೇನೇ ಇರಲಿ, ಒಂದು ಇಕೋಸಿಸ್ಟಮ್ ಉದ್ಯೋಗದ ಹೆಸರಿನಲ್ಲಿ ಸಮಾಜಕ್ಕೆ ಕಂಟಕಪ್ರಾಯವಾಗಿದ್ದ ಈ ಆನ್ಲೈನ್ ಗೇಮಿಂಗ್ ಆ್ಯಪ್ಗಳ ಸ್ಥಗಿತದಿಂದ ಅನೇಕ ಕುಟುಂಬಗಳ ಜೀವ ಉಳಿದಂತಾಗಿರೋದಂತೂ ಸುಳ್ಳಲ್ಲ. ಮಹಿಳೆಯರು ಗಂಡಂದಿರನ್ನ ಕಳೆದುಕೊಳ್ಳುವುದು ತಪ್ಪಲಿವೆ. ಮಕ್ಕಳು ತಮ್ಮ ಅಪ್ಪನನ್ನ ಕಳೆದುಕೊಳ್ಳುವುದು ನಿಲ್ಲಲಿದೆ. ಹಾಗಾಗಿ ಇಂಥದ್ದೊಂದು ಕ್ರಾಂತಿಕಾರಕ ನಿರ್ಧಾರ ತೆಗೆದುಕೊಂಡ ಕಾರಣಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ನಿಜಕ್ಕೂ ಧನ್ಯವಾದ ಹೇಳಲೇಬೇಕು. ಈ ಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ.